ವಿಶ್ವ ಹಿಂದೂ ಪರಿಷತ್ತು ಉಳ್ಳಾಲ ಪ್ರಖಂಡದ ವತಿಯಿಂದ ಹಿಂದೂ ಸಮಾಜದ ಐಕ್ಯತೆಗೆ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ 6ನೇ ವರ್ಷದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆ ಏಪ್ರಿಲ್ 12ರಂದು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಿಂದ ಕುತ್ತಾರು ದೆಕ್ಕಾಡು ಕೊರಗಜ್ಜನ ಕಟ್ಟೆಯವರೆಗೆ ನಡೆಯಲಿದೆ ಎಂದು ನಮ್ಮ ನಡೆ ಆಯೋಜನಾ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಕುತ್ತಾರ್ ಹೇಳಿದ್ದಾರೆ. ತೊಕ್ಕೋಟುವಿನ ಉಳ್ಳಾಲ್ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವಂತಹ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದೆ. 5 ವರ್ಷಗಳ ಹಿಂದೆ ವಿವಿಧೆಡೆ ಪ್ರತಿಭಟನೆ ನಡೆಸಿ ಬಳಿಕ ಹಿಂದೂ ಐಕ್ಯತೆಗಾಗಿ ಮತ್ತು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅನ್ಯಾಯವನ್ನು ಮಾಡಿದವರಿಗೆ ಶಿಕ್ಷೆ ಆಗುವಂತೆ ಖಂಡಿಸಿ ಪಾದಯಾತ್ರೆಯನ್ನು ಆರಂಭಿಸಲಾಗಿತ್ತು. ಇದೀಗ 6ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದ್ದೇವೆ ಎಂದರು. ವಿಶ್ವ ಹಿಂದೂ ಪರಿಷತ್ತು ಇವತ್ತು ಈ ಒಂದು ಪಾದಯಾತ್ರೆಯ ವಿಚಾರದಲ್ಲಿ 5 ವರ್ಷದ ಕಳೆದ ಪೂರ್ತಿಯಾಗಿ ಒಂದು 5 ವರ್ಷ ನಿರಂತರವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಆಯಿತು. ಈ ಸಲ 6ನೇ ವರ್ಷದ ಈ ಒಂದು ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಆಯಿತು. ನಿಮಗೆಲ್ಲರಿಗೂ ಮಾಧ್ಯಮದವರಿಗೆ ಗೊತ್ತಿರ್ಬೋದು, 5 ವರ್ಷದ ಮುಂಚೆ ಏನೆಲ್ಲ ಆಯ್ತಂತ. ಹಿಂದೂಗಳನ್ನು ಅವಮಾನ ಮಾಡಬೇಕು, ಮತಾಂತರದವರಿಗೆ ಲವ್ ಜಿಹಾದ್ ಮಾಡುವವರಿಗೆ ಒಂದು ಕಾರಣ ಬೇಕಂತ ಮಂಗಳೂರಲ್ಲಿ ಭಾಳ ಒಂದು ಗುಂಪನ್ನು ಸೇರಿ ನಮ್ಮ ಹಿಂದೂಗಳ ದೇವಸ್ಥಾನ, ಕೊರಗಜ್ಜ ಕ್ಷೇತ್ರ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಕೆ ಉಂಡಿಗೆ ಬೇಡದನ್ನು ಹಾಕುವಂಥ ಒಂದು ಸನ್ನಿವೇಶ ಬಂತು. ಒಂದುಗಲೇ ನಮ್ಮನ್ನು ಹಿಂದೂಗಳನ್ನು ಅವಮಾನ ಮಾಡಬೇಕು ಅಂತ ಆಗಿನ ಕಾಲದಲ್ಲಿ ಬಂತು. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ನಾವು ಮಂಗಳೂರಿನ DC ಆಫೀಸ್ ಆಗಿರ್ಬೋದು, ಉಳ್ಳಾಲದಲ್ಲಿ ಆಗ್ಬೋದು, ಮಂಗಳದೇವಿ ಆಗ್ಬೋದು, ಕುಲಶೇಖರ ಯಕ್ಷಗಾನ ಗ್ರೌಂಡಲ್ಲಿ ಆಗ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವು ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆದರೂ ನಮಗೆ ಈ ಒಂದು ಕೊರಗಜ್ಜನ ಕ್ಷೇತ್ರಕ್ಕೆ ಯಾರೆಲ್ಲ ಆಗ್ತಾರೆ ಇವರು ನಮಗೆ ಸಿಗಬೇಕು ಅಂತ ನಮ್ಮೊಂದು ಭಾಳ ಒಂದು ಪ್ರಯತ್ನ ಇತ್ತು. ಆವಾಗ ನಮ್ಮೊಂದು ಹಿರಿಯರೊಂದು ಆಲೋಚನೆ ಮಾಡಿದರು, ನಾವು ಕದ್ರಿ ದೇವಸ್ಥಾನದಿಂದ ಕುತ್ತಾರು ಕೊರಗಜ್ಜನ ಕ್ಷೇತ್ರಕ್ಕೆ ನಾವೊಂದು ಕಾಲ್ನಡಿಗೆ ಮಾಡುವ ಅಂತ. ಆನಂತರ ನಮಗೆ ಈ ಕಾಲ್ನಡಿಗೆ ಮಾಡಿದಂಥ 10 ದಿವಸದಲ್ಲಿ ಸಂಕಲ್ಪ ಮಾಡಿದರು, ನೀವು ಸಿಗಬೇಕಂತ. ಆನಂತರ ನಾವು ಪಾದಯಾತ್ರೆಯಲ್ಲಿ ಫಸ್ಟ್ ವರ್ಷದಲ್ಲಿ ಇದು 25,000 ಜನಗಳು ನಮ್ಮೊಟ್ಟಿಗೆ ಬಂದರು. ಆದರೆ ಸರಿಸಮಾನವಾಗಿ ನಾವು ಏನು ಕೊರಗಜ್ಜನ ಹತ್ರ ನಾವು ಬೇಡಿದೇವಾ ಅದಕ್ಕೆ ತಕ್ಕವಾಗಿನ ಪಾಠವನ್ನು ನಮಗೆ ಕೊರಗಜ್ಜ ನಮಗೆ ಕೊಟ್ಟರು. ಯಾಕೆಂದರೆ 10ನೇ ದಿವಸದಲ್ಲಿ ನಮಗೆ ಆ ಒಂದು ಗುಂಪೆ ನಮಗೆ ಸಿಕ್ಕಿಬಿತ್ತು, ಯಾರೆಲ್ಲ ಈ ಕೊರಗಜ್ಜನ ಕ್ಷೇತ್ರಕ್ಕೆ ಆಗ್ತಾರೆ ಅಂತ. ಕೊರಗಜ್ಜ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಟ್ಟರು. ಅವತ್ತು ನಮ್ಮೊಟ್ಟಿಗೆ ಇರುವಾಗ ಪೊಲೀಸ್ ಕಮಿಷನರ್ ಸಹ ಇದ್ದರು ಅವರು. ಯಾಕೆಂದರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಶ್ರಮ ಕೀಳಕ್ಕೆ ಬರುವಾಗ ಅವತ್ತರಿಂದ ನಿರಂತರವಾಗಿ ಹಿಂದೂ ಸಮಾಜದ ಐಕ್ಯತೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತು ಪಾದಯಾತ್ರೆಯನ್ನು ಮಾಡ್ತಾ ಇತ್ತು. ಅದೇ ರೀತಿ ಈ ವರ್ಷ 6ನೇ ವರ್ಷ, ಈ ವರ್ಷ ಸಹ ಪಾದಯಾತ್ರೆ ಏಪ್ರಿಲ್ 12ಕ್ಕೆ ಕದ್ರಿ ದೇವಸ್ಥಾನದಿಂದ ಕುತ್ತಾರ್ಗೆ ಬರಲಿಕ್ಕೆ ಉಂಟು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮಾಧ್ಯಮ ಮುಖಾಂತರವಾಗಿ ನಾವು ಕೇಳ್ಕೊಳ್ತೇವೆ. ಬರುವಂಥ ಬೆಳಿಗ್ಗೆ 6 ಗಂಟೆಗೆ ಕದ್ರಿ ದೇವಸ್ಥಾನದಿಂದ ನಾವು ಹೊರಡ್ತೇವೆ. ಕೇವಲ ನಮ್ಮಲ್ಲಿ ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲಿ ಆಗ್ತಾ ಉಂಟು. ಈ ಸಲ ಶಾಲಾ ಮಕ್ಕಳಿಗೆಲ್ಲ ರಜೆ ಉಂಟಂತ ನಾವು ಏಪ್ರಿಲ್ ತಿಂಗಳಲ್ಲಿ ಇಟ್ಟಿದ್ದೇವೆ. ನಮ್ಮದೇ ವಿಶ್ವ ಹಿಂದೂ ಪರಿಷತ್ತಿನ ರಾಮೋತ್ಸವದ ಕಾರ್ಯಕ್ರಮ ಇದ್ದ ನಂತರ ಸ್ವಲ್ಪ ಈ ಕಾರ್ಯಕ್ರಮವನ್ನು ಮುಂದಿಡಲಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ದೇವಸ್ಥಾನದ ಕೃಷ್ಣ ಅಡಿಗೆ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಾಲ್ದು ಬಸ್ಸಿನ ವ್ಯವಸ್ಥೆಯನ್ನು ನಾವು ಬಸ್ ಮಾಲಕರ ಸಂಘದವರು ನಮಗೆ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಬರುವಂಥ ಭಕ್ತರಿಗೆ ಬೆಳಿಗಿನ ಹೊತ್ತಿಗೆ ಬಸ್ಸಿನ ವ್ಯವಸ್ಥೆ ಉಂಟು. ಎಲ್ಲ ಊರಿನಿಂದ ಬರುವವರಿಗೆ ಬಸ್ನ ವ್ಯವಸ್ಥೆ ಉಂಟು. ಮತ್ತು ಅದೇ ರೀತಿ ಕುತ್ತಾರಿಗೆ ಬಂದ ನಂತರ ಈ ಕಡೆಯಿಂದ ಹೋಗುವವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಬರುವಂಥ ಕದ್ರಿಯಿಂದ ಮಲ್ಲಿಕಟ್ಟೆಯಿಂದ ಕನಕನಾಡಿಯಾಗಿ ಪಂಪಾಲಿಂದ ತೊಕ್ಕೋಟು ಬಂದು ತೊಕ್ಕೋಟಿನಿಂದ ಬೊಬ್ಬುಕಟ್ಟೆ ಹೀಗೆ ರೀತಿಯಿಂದ ಹೋಗೋದು. ಬರುವಾಗ ಎಲ್ಲ ಬಂದರಿಗೆ ಚಹಾ ತಿಂಡಿಯ ವ್ಯವಸ್ಥೆಯನ್ನು ನಾವು ಅಲ್ಲಲ್ಲಿ ಮಾಡಿದ್ದೇವೆ. ಅದೇ ರೀತಿ ಪಂಪೈಲಲ್ಲಿ ರಿಕ್ಷಾ ಚಾಲಕರು ಸಾಧಾರಣ 2-3 ಸಾವಿರ ಚಹಾ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿ ಕುತ್ಕೋರು ಗುಡ್ಡಿಯಲ್ಲಿ ಬೇಕಾದಷ್ಟು ಚಹಾ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಉಳ್ಳಾಲ ನಗರ ಪ್ರಖಂಡದ ಅಧ್ಯಕ್ಷರಾದ ನಾರಾಯಣ ಕುಂಪಲ ಅವರು ಮಾತನಾಡಿ, ಕಳೆದ 6 ವರ್ಷದ ಹಿಂದೆ ಮಂಗಳೂರು ಸುತ್ತಮುತ್ತಲಿನ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸಲು ಯತ್ನಿಸಿದಾಗ ಹಿರಿಯರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕೆಂದು ಪ್ರತಿಜ್ಞೆ ಮಾಡಿದರು. ಪಾದಯಾತ್ರೆ ಕೈಗೊಂಡ 10 ದಿನದೊಳಗಾಗಿ ತಪ್ಪಿತಸ್ಥರು ತಪ್ಪು ಒಪ್ಪಿಕೊಂಡರೆ ಕೆಲವರಿಗೆ ಕಾನೂನು ರೀತಿಯ ಕ್ರಮವಾಯಿತು ಎಂದರು. ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವಂಥ ಏನೊಂದು ಚಟುವಟಿಕೆ ನಡೆದಿದ್ದಾಗ ಹಿರಿಯರು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತ ಬಂಧುಗಳು ಒಂದು ಪ್ರತಿಜ್ಞೆ ಮಾಡಿದರು. ಈ ಒಂದು ಅಪವಿತ್ರಗೊಳಿಸುವಂಥ ದುಷ್ಟ ಶಕ್ತಿ ಏನಿದೆ ಅವರು ಒಂದು ಕಾನೂನಿನ ಪ್ರಕಾರ
ಶರಣಾಗತರಾಗಬೇಕು. ಇಲ್ಲದಿದ್ದರೆ ಇಲಾಖೆಯವರು ಅವರನ್ನು ಬಂಧಿಸಿ ಕಾನೂನು ರೀತಿಯ ಶಿಕ್ಷೆಗೆ ಒಳಪಡಿಸಬೇಕೆಂಬ ನೆಲೆಯಲ್ಲಿ ಅಂದು ನಾವು ಅನೇಕ ಕಡೆ ಪ್ರತಿಭಟನೆ ಮಾಡಿ ಒಂದು ಪ್ರತಿಜ್ಞೆ ಮಾಡಿದೆವು. ಇದೆಲ್ಲ ಆದರೆ ಕದ್ರಿ ದೇವಸ್ಥಾನದಿಂದ ಕುತ್ತಾರು ಆದಿಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ, ಅದೇ ರೀತಿ 10 ದಿನದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಆ ಪಾದಯಾತ್ರೆಯಲ್ಲಿ ಭಾಗವಹಿಸುವುದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ನಂತರ ದಿನದಲ್ಲಿ ಕೆಲವೇ ದಿನದಲ್ಲಿ ಆ ಸಂಬಂಧಪಟ್ಟಂಥ ಎಲ್ಲ ಆರೋಪಿಗಳು ಸಿಕ್ಕಿಬಿದ್ದರು, ಕೆಲವರು ಶರಣಾಗತರಾದರು, ಇನ್ನು ಕೆಲವರಿಗೆ ಮಾನಸಿಕ ತೊಂದರೆಗಳು ಕೂಡ ಉಂಟಾಗಿದ್ದು ಗಮನಿಸಿರಬಹುದು. ಅಂದಿನ ಕಮಿಷನರ್ ಕೂಡ ಆ ಬಗ್ಗೆ ಸಿಕ್ಕಿಬಿದ್ದ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತಕ್ಕ ಶಿಕ್ಷೆಯನ್ನು ನೀಡಿರುವುದಲ್ಲದೆ ಕಾರಣಿಕ ಕ್ಷೇತ್ರವಾದ ಕುತ್ತಾರಿಗೆ ಬಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವುದು ನಾವೆಲ್ಲ ಮಾಧ್ಯಮದ ಮೂಲಕ ನೋಡಿರ್ತೇವೆ. ಆನಂತರ ನಮ್ಮ ಕಾರ್ಯಕರ್ತರ ಅನಿಸಿಕೆಯಂತೆ ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡುವ ಮೂಲಕ ಒಂದು ನಮ್ಮ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕಾಣಬೇಕು, ಯಾವುದೇ ರೀತಿಯ ಅಶಾಂತಿಗೆ ಯಾರು ಕೂಡ ದೇವಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳಬಾರದು, ಅಲ್ಲಿ ಅಪವಿತ್ರ ಮಾಡಬಾರ್ದೆಂಬ ನಮ್ಮ ಪ್ರತಿ ವರ್ಷದ ಸಂಕಲ್ಪದಂತೆ ಮುಂದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 12ರಂದು ಬೆಳಿಗ್ಗೆ 6 ಗಂಟೆಗೆ ಕದ್ರಿ ದೇವಸ್ಥಾನದಿಂದ ಕುತ್ತಾರು ದೆಕ್ಕಾಡು ಆದಿಸ್ಥಳ ಅಂತೇಳಿ ನಾವೆಲ್ಲ ಕರೆಯುವಂಥ ಪ್ರಾರ್ಥನೆ ಸಲ್ಲಿಸುವಂಥ ಪವಿತ್ರ ಕ್ಷೇತ್ರ ಕುತ್ತಾರು ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸಾರ್ವಜನಿಕ ಸದ್ಭಕ್ತ ಬಂಧುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತು ಮಂಗಳೂರು ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಉಳ್ಳಾಲ್, ಆಶಿಕ್ ಮಾಡೋರು, ಪ್ರಭಾಕರ್ ಮಾಡೋರು ಉಪಸ್ಥಿತರಿದ್ದರು.